ಎಲ್ರಿಗೂ ನಮಸ್ಕಾರ ಸರ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನನ್ನ ಅಣ್ಣ ತಮ್ಮಂದಿರ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತಾ, ಏನಂತಂದರೆ ಈ ಒಂದು ಲಾಸ್ಟ್ ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ದಾದಮೇಲೆ ಸುಮಾರು ಸರ್ಕಾರದಲ್ಲಿ 56,432 ಹುದ್ದೆಗಳನ್ನು ಒಂದು ತಿಂಗಳಲ್ಲಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರ್ಕಾರಕ್ಕೆ ಈ ಒಂದು ಏನು ಹೋರಾಟದ ಮುಖಾಂತರ ನಮ್ಮ ಎಲ್ಲ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಈ ಒಂದು ವಿಚಾರವಾಗಿ ನಾವು ಏನು ಧಾರವಾಡದಲ್ಲಿ 5 ವಿದ್ಯಾರ್ಥಿ ಕ್ಯಾಂಟೀನ್ ಕೇಳಿದ್ವಿ, ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ ಕೇಳಿದ್ವಿ. ಅದರಲ್ಲಿ 4 ವಿದ್ಯಾರ್ಥಿ ಕ್ಯಾಂಟೀನು ಮತ್ತೆ ಒಂದು ಡಿಜಿಟಲ್ ಲೈಬ್ರರಿ 10 crores ಅದು ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿದೆ. ಎಲ್ಲದಕ್ಕೂ ಕಾರಣಕರ್ತರಾದಂತಹ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಹೋಗಿ ಸುವರ್ಣಸೌಧದಲ್ಲಿ ಕಂಪ್ಲೀಟ್ ಚರ್ಚೆ ಮಾಡಿದ್ವಿ ಸರ್, ಸುಮಾರು 1 hour. ಮತ್ತೆ 5 ವರ್ಷ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತೆ ಇದಕ್ಕೆ ಸಹಕರಿಸಿದಂತ ಇಲ್ಲಿರುವಂತಹ ಹುಬ್ಳಿ ಧಾರವಾಡ ಕಮಿಷನರ್ ಆದಂತಹ ಶಶಿಕುಮಾರ್ ಸರ್ಗೆ, ಮತ್ತೆ ಇನ್ಸ್ಪೆಕ್ಟರ್ ಪ್ರಭು ಸರ್ಗೆ, ಮತ್ತೆ DCP ಸರ್ ರವೀಶ್ ಸರ್ಗೆ, ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತಾ, ಇಷ್ಟೆಲ್ಲ ಸಹಕರಿಸಿದ್ದಕ್ಕೆ. ಮತ್ತೆ ಸರ್ಕಾರ ಈ ಒಂದು ವಯೋಮಿತಿ ಏನೋ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ನಂತರ ಮತ್ತೆ ಈ ಒಂದು ಬಜೆಟ್ ಅಲ್ಲಿ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ ವೆರಿ ನೆಕ್ಸ್ಟ್ ಡೇನೆ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ, ಒಂದೇ ತಿಂಗಳಲ್ಲಿ ನಾವು ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ 1.5 ತಿಂಗಳಾಯ್ತು ಸರ್, 1.5 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಇಮಿಡಿಯೇಟ್ ನಾವು ಕಲಬುರಗಿಯಲ್ಲಿ ಸುಮಾರು 10 ದಿನ ಇದ್ದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ. ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಮತ್ತೆ ಒಂದು KPSC ಆಗ್ತಿರೋ ಒಂದು ಹಗರಣಗಳನ್ನ CBI ತನಿಖೆ ಕೊಡ್ಬೇಕು ಸರ್. ಯಾಕೆಂತಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಪ್ರತಿ ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಇದನ್ನ CBI ತನಿಖೆ ಕೊಡಬೇಕು. KS ಇರ್ಬೋದು, PDO, CTI ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕಂಪ್ಲೀಟ್ ಸ್ಕ್ಯಾಮ್ ಆಗಿದೆ. ಯಾಕೆಂದ್ರೆ OMR ಶೀಟ್ಸ್ ಎಕ್ಸಾಮ್ ಬರ್ದಾದ್ಮೇಲೆ ಕೂಡ KPSC ಇಂದ ಒಂದು OMR ಶೀಟ್ಸ್ ತಗೊಂಡ್ಬಂದು ಲಾಡ್ಜ್ ಅಲ್ಲಿ ಕೂತ್ಕೊಂಡು ಎಕ್ಸಾಮ್ಸ್ OMR ಫಿಲ್ ಮಾಡಿ ವಾಪಸ್ ತಗೊಂಡಿರ್ತಿದ್ದಾರೆ. ಮತ್ತೆ KS ಅಲ್ಲಂತೂ ಪ್ರಿಲಿಮ್ಸ್ ಇರ್ಬೋದು, ಮೈನ್ಸ್ ಅಲ್ಲಿ ಇರ್ಬೋದು ಸಾಕಷ್ಟು ಹಗರಣ ಆಗಿದೆ. ಇದನ್ನ CBI ತನಿಖೆ ಮಾಡಬೇಕು. ಮತ್ತೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನ 7,84,000 ಏನ್ ಖಾಲಿ ಹುದ್ದೆ ಇದೆ, ಅದರಲ್ಲಿ ಇವತ್ತು 56,432 ಹುದ್ದೆಗಳನ್ನ ಈ ಕೂಡಲೇ ವಿತ್ತಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು, 8 months ಕ್ಯಾಲೆಂಡರ್ ಇರಬೇಕು. ಸರ್ಕಾರ ಈ ಒಂದು ಏನ್ ಬೈ ಎಲೆಕ್ಷನ್ಗೆ ಕಾಳಜಿ ತೋರಿಸ್ತಾ ಇದೆಯಲ್ಲ ಸರ್, ಈ ಒಂದು ಬಾಗಲಕೋಟೆ ಮತ್ತೆ ದಾವಣಗೆರೆ, ಅದರಲ್ಲಿ 1% ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸ್ಬೇಕು ಸರ್. ಯಾಕೆಂದ್ರೆ ಇವತ್ತು ಒಂದು PSI ನೋಟಿಫಿಕೇಶನ್ಸ್ ಆಗಿ ಸುಮಾರು 6 ವರ್ಷ ಆಗ್ತಾ ಇದೆ. FDA STA ನೋಟಿಫಿಕೇಶನ್ ಆಗಿ 8 ರಿಂದ 9 ವರ್ಷ ಆಗ್ತಾ ಇದೆ. ಮತ್ತೆ ಟೀಚರ್ಸ್ ಅಂತ ಬಂತಂದ್ರೆ ಈ ಒಂದು ಸುಮಾರು 7 ರಿಂದ 8 ವರ್ಷ, GPSTR 4 ವರ್ಷ ಆಯ್ತು, HSTR 7-8 ವರ್ಷ ಆಯ್ತು. ಈ ಒಂದು ದೈಹಿಕ ಶಿಕ್ಷಕರಂತೂ 18 ರಿಂದ 20 ವರ್ಷ ಆಗ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಎಷ್ಟು 3-4 ವರ್ಷ ಆಗ್ತಾ ಇದೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೋಟಿಫಿಕೇಶನ್ ಮಾಡಿ. ಇನ್ನ ಟೀಚರ್ಸ್ ಅಂತೂ ಅಂದ್ರೆ ಒಂದು ಹುದ್ದೆ ಇವ್ರು ಸರ್ಕಾರ ಬಂದು 3 ವರ್ಷದಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಲಾಸ್ಟ್ 3 ವರ್ಷ ಆಯ್ತು, 3 ವರ್ಷದಿಂದ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಸರ್ಕಾರ ಬರೀ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಬರೀ ಮಾಧ್ಯಮದ ಮುಖಾಂತರ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ಪ್ರತಿ ಒಂದು ದಿನನೂ ಏಜ್ ಕ್ರಾಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಟ್ಟು ಪಡ್ತಿದ್ದಾರೆ ಅಂತಂದ್ರೆ, ಒಂದು ಟೈಮ್ ಊಟಕ್ಕೋಸ್ಕರ ಸಾಕಷ್ಟು ಕಷ್ಟ ಪಡ್ತಿದ್ದಾರೆ, ಊಟಕ್ಕೋಸ್ಕರ. ಆ ಪರಿಸ್ಥಿತಿಯಲ್ಲಿ ಇದೆ. ಇವತ್ತು ಯಾವುದೇ ಹೋಟೆಲ್ ಹೋದ್ರೂ ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. KFC ಇರ್ಬೋದು, ಮೆಕ್ಡೊನಾಲ್ಡ್ಸ್, ಪ್ರತಿಯೊಂದು ಹೋಟೆಲ್ಲು ಮತ್ತೆ ಗಿಗ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಯಾರಂತಂದ್ರೆ ಸರ್ಕಾರ ಇವತ್ತು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟು ಕಷ್ಟ ಬರ್ತಾ ಇರ್ಲಿಲ್ಲ. ಇದನ್ನ ನಾವು ಖಂಡಿಸಿ ಸರ್, ಇದೇ ಏಪ್ರಿಲ್ 8ನೇ ತಾರೀಕು ಧಾರವಾಡದಲ್ಲಿರುವ DC ಕಚೇರಿ ಮುಂದೆ ಈ ಹೋರಾಟ ನಾವೇನ್ ಕಳೆದ ಬಾರಿ 5 ಸರಿ ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ. ಪ್ರತಿಯೊಂದು ಹೋರಾಟದಲ್ಲೂ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಕೆಲವೊಂದು 1-2 ನೋಟಿಫಿಕೇಶನ್ಸ್ ಮಾಡಿ, ಆ ಒಂದು ನೋಟಿಫಿಕೇಶನ್ಸ್ ರಿಕ್ರೂಟ್ಮೆಂಟ್ ಒಂದು 3-4 months ಅಲ್ಲಿ ಕಂಪ್ಲೀಟ್ ಮಾಡಿದ್ರು ಅಷ್ಟೇ. ಅದಾದ್ಮೇಲೆ ಎಲ್ಲ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ್ದು ಮಾಡಿಲ್ಲ. ಅದಾದ್ಮೇಲೆ ನಾವು ಫೆಬ್ರವರಿಲಿ ಹೋರಾಟ ಮಾಡಿದ್ಮೇಲೆ ಈಗ 56,432 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೊಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಲಿಲ್ಲ. ಇವ್ರಿಗೆ ಮಾತ್ರ ಟೈಮ್ ಟು ಟೈಮ್ ಅಲೋಯನ್ಸ್, ಪೆನ್ಷನ್ಸ್, ಮೇಂಟೆನೆನ್ಸ್ ಪ್ರತಿಯೊಂದು ಇವರಿಗೆ ಟೈಮ್ ಟು ಟೈಮ್ ಸಿಗುತ್ತೆ. ಆದ್ರೆ ಎಲೆಕ್ಷನ್ ಕೂಡ ಟೈಮ್ ಟು ಟೈಮ್ ಮಾಡ್ಕೊಂತಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ, ಯುವಕರ ಬಗ್ಗೆ ಯಾವುದೇ ರೀತಿ ಕಾಳಜಿ ತೋರಿಸ್ತಾ ಇಲ್ಲ. ಇದನ್ನ ನಾವು ಖಂಡಿಸಿ, ಈ ಹೋರಾಟ ಯಾವುದೇ ಕಾರಣಕ್ಕೂ ಒಂದಿನದ ಹೋರಾಟ ಅಲ್ಲ ಸರ್, ಅನಿರ್ದಿಷ್ಟಾವಧಿಯ ಹೋರಾಟ. ಎಲ್ಲಾ ವಿದ್ಯಾರ್ಥಿಗಳು ಒಳಗೊಂಡಂತೆ ಈ ಒಂದು DC ಕಚೇರಿ ಮುಂದೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 8 ತಿಂಗಳು ಕ್ಯಾಲೆಂಡರ್ ಇರ್ಬೇಕು ಸರ್.
56,432 ಪೋಸ್ಟ್ 8 ತಿಂಗಳು ಕ್ಯಾಲೆಂಡರ್ ಬೇಕು. ಇದ್ರ ಜೊತೆಲಿ ಇನ್ನೂ 50,000 ಪೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂಡು ಇದೇ ವರ್ಷ ಇನ್ನೂ 50,000 ಪೋಸ್ಟ್ ಆಡ್ ಮಾಡಿ ಅಟ್ಲೀಸ್ಟ್ ಸರ್ಕಾರ ಏನು 1 ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಅಟ್ಲೀಸ್ಟ್ 4 ವರ್ಷದಲ್ಲಾದ್ರೂ ಈ ವೇಕೆನ್ಸಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಹೋರಾಟ ಮಾಡ್ತಾ ಇರೋದು. ಮತ್ತೆ KPSC ಆಗ್ತಾ ಇರೋಂತ ಅಕ್ರಮಗಳನ್ನ ಇಮಿಡಿಯೇಟ್ಲಿ ಈ ಕೂಡಲೇ ನೇಮಕಾತಿ ಇದು CBI ತನಿಖೆ ಕೊಟ್ಟು ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗ್ಬೇಕು. ಮತ್ತೆ ಮುಂಬರುವಂತ ಒಂದು ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಆಗ್ಲಿ ಸರ್, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡಬೇಕು. ಅದು ಯಾವುದೇ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಲಿ, ಪ್ರತಿಯೊಬ್ರು ಇಂಡಿವಿಜುವಲ್ ಸ್ಕೋರ್ ಬಿಟ್ಟಾಗ ಇದು ಕರಪ್ಷನ್ ಕಡಿಮೆ ಆಗುತ್ತೆ. ಮತ್ತೆ KPSC ಗೆ ಯಾವುದೇ ನೋಟಿಫಿಕೇಶನ್ಸ್ ಕೊಡಬಾರ್ದು. ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡೋಂತ ಅಷ್ಟು ನೋಟಿಫಿಕೇಶನ್ ನ KPSC KE ಕೊಡಬೇಕು. ಮತ್ತೆ KPSC KE ಈಗಿರೋಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನ್ನ ಪ್ರಸನ್ನ ಕುಮಾರ್ ಸರ್ನ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಈ ಕನ್ಕರೆಂಟ್ ಚಾರ್ಜ್ ಅಲ್ಲಿ ಇಟ್ಟಿದ್ದಾರೆ. ಅವ್ರನ್ನೇನಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಸರ್ಕಾರಕ್ಕೆ ನೇರವಾಗಿ ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ನೀವು ಪ್ರಾಮಾಣಿಕ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಬಗ್ಗೆ ಬಿಡಿ ಫಸ್ಟ್. ಯಾಕೆಂತಂದ್ರೆ ಪ್ರಾಮಾಣಿಕವಾಗಿ ಅವರು 6 ತಿಂಗಳಲ್ಲಿ 17 ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡಿದ್ರು. ಪ್ರತಿಯೊಬ್ಬರು ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಎಲ್ಲಿದೆ ಅಂತಂದ್ರೆ ಅದು KE ಅಷ್ಟು ಇಂಡಿವಿಜುವಲ್ ಸ್ಕೋರ್. ಇವತ್ತು ಎಕ್ಸಾಮ್ ಬರೀತೀವಿ ಅಂತಂದ್ರೆ ವಿತಿನ್ 2 ಅವರ್ಸ್ ಅಲ್ಲಿ OMR ಶೀಟ್ಸ್ ಪ್ರತಿ ಒಬ್ರದ್ದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ವಿತಿನ್ ವೀಕ್ ಅಲ್ಲಿ ಕೀ ಆನ್ಸರ್ ಬಿಟ್ಟು ರಿಸಲ್ಟ್ಸ್ ಬಿಡ್ತಾರೆ. ಪ್ರತಿಯೊಬ್ರು ಇಂಡಿವಿಜುವಲ್ ಸ್ಕೋರ್ ಲಿಸ್ಟ್ ಬಿಡ್ತಾರೆ. ಮತ್ತೆ 5th ಆಪ್ಷನ್ಸ್ ಇದೆ ಎಕ್ಸಾಮ್ಸ್ ಒಂದು OMR ಶೀಟ್ಸ್ ಅಲ್ಲಿ. ನಾವು ಹೇಳಿರಂತ ಎಲ್ಲಾ ರಿಫಾರ್ಮ್ಸ್ KE ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು KPSC ಅಲ್ಲಿ ಯಾವುದೇ ರೀತಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಈವನ್ ಇದನ್ನು KPSC ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಹೇಳ್ತಾರೆ. ಬರೀ ಕಾನ್ಸ್ಟಿಟ್ಯೂಷನ್ ಬಾಡಿ ಆದ್ರೆ ಆಗಲ್ಲ ಸರ್. ಅದೇ UPSC ಕಾನ್ಸ್ಟಿಟ್ಯೂಷನ್ ಬಾಡಿನೇ. ಅದು 100 ವರ್ಷ ಆಯ್ತು ಎಸ್ಟಾಬ್ಲಿಷ್ ಆಗಿ ಈ ಒಂದು 2026ನೇ ಇಸ್ವಿಗೆ. ಆದ್ರೆ 100 ವರ್ಷದಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಇದೆ. ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಇದೆ. ಅಲ್ಲಿ ಕರಪ್ಷನ್ ಫ್ರೀ ರಿಕ್ರೂಟ್ಮೆಂಟ್ ಆಗುತ್ತೆ. ಆದ್ರೆ ಇಲ್ಲಿ KPSC ಅಲ್ಲಿ ಬರೀ ಕರಪ್ಷನ್. ಒಂದೊಂದು ಜಾಬ್ 50 ಲಕ್ಷ 1 ಕೋಟಿ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಹುದ್ದೆ ಸಿಗಂತ ಒಂದು ಪರಿಸ್ಥಿತಿಗೆ ಕರ್ನಾಟಕದಲ್ಲಿದೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ PCS ಬೋರ್ಡ್ ಹಿಂಗೆ ಇದಾವೆ. ರೆಕ್ರೂಟ್ಮೆಂಟ್ ಬೋರ್ಡ್ ಈ ರೀತಿ ಇರೋದ್ರಿಂದ ಇದನ್ನ ಈ ಕೂಡಲೇ ರೆಕ್ರೂಟ್ಮೆಂಟ್ ಏನು KPSC ಯಾವುದೇ ನೋಟಿಫಿಕೇಶನ್ಸ್ ಕೊಡ್ತೀರಾ KE ಕೊಟ್ಟು ಪ್ರಾಮಾಣಿಕವಾಗಿ ಓದಂತ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ಬೇಕು ಅನ್ನೋದು ಈ ಒಂದು ಹೋರಾಟದ ಮೂಲ ಉದ್ದೇಶ. ದಯವಿಟ್ಟು ಈ ಒಂದು ಸರ್ಕಾರ ಯುವಕರ ಈ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಒಂದಿನಕ್ಕೆ ಸೀಮಿತ ಆಗಲ್ಲ ಸರ್. ಇದು ಅನಿರ್ದಿಷ್ಟಾವಧಿ ಹೋರಾಟ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಹೋರಾಟ ಯುವಕರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ಇಡೀ ಸರ್ಕಾರ ಇವತ್ತು ದಾವಣಗೆರೆ, ಬಾಗಲಕೋಟೆಯಲ್ಲಿದೆ. ಅವಶ್ಯಕತೆ ಏನಿದೆ? ಇವರು ಸರ್ಕಾರದಲ್ಲಿ MLAಗಳನ್ನ ಎಲೆಕ್ಟ್ ಮಾಡಿರೋಂಥದ್ದು. ಇಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಕೇಳಬೇಕು, ಯುವಕರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಹೊರತು ಇವರು ಅಸೆಂಬ್ಲಿ ಒಳಗಡೆ ಚರ್ಚೆ ಮಾಡಿ ಅಂತಂದ್ರೆ IPL ಟಿಕೆಟ್ ಕೇಳ್ತಾರೆ ಸರ್. ಇವರು IPL ಟಿಕೆಟ್, ಇವ್ರಿಗೆ ನಿಜವಾಗ್ಲೂ ಜನಸಾಮಾನ್ಯರ ಬಗ್ಗೆ ಕಾಳಜಿ ಇದೆಯಾ? ಇವ್ರ ಹೆಂಡತಿ ಮಕ್ಕಳು IPL ಟಿಕೆಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಷ್ಟು ಬರ್ಗೆಟ್ಟಿದಾರ ಅಂತ ಇವರು ಈ ಯೋಚನೆ ಮಾಡಿ ಸರ್. ಇವತ್ತು IPL ಟಿಕೆಟ್ ಕೇಳ್ತಿದಾರ ಅಂದ್ರೆ ಇವ್ರ ಜನಗಳ ಬಗ್ಗೆ ಕಾಳಜಿ ಇಲ್ಲಿದೆ ಅಂತ ಹೇಳಿ. ಇವರೊಬ್ಬ ಲೀಡರ್ ಅಂತ ಅನ್ಕೊಂಡು ಒಂದು MLA ಅಂತ ಅಂದ್ರೆ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಇವರು MLA ಮಾಡಿರೋದು. ಇವತ್ತು ಆರಾಮಾಗಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡ್ಕೊಂಡು IPL ಮ್ಯಾಚ್ ನೋಡ್ಕೊಂಡು ಇವ್ರು ಎಂಜಾಯ್ ಮಾಡೋದಕ್ಕಲ್ಲ ಒಬ್ಬ MLAಗಳನ್ನ ಎಲೆಕ್ಟ್ ಮಾಡೋದು. ಇವ್ರು ಸರ್ಕಾರ ಅರ್ಥ ಮಾಡ್ಕೊಬೇಕು ಎಂತವ್ರಿಗೆ ಏನ್ ಮಾಡ್ತಾ ಇದೀರಾ. ಇಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ತಿದೀವಿ, 1-2 ಹೋರಾಟ ಎಲ್ಲ ನೀವೇ ನೋಡಿದ್ರೆ ಸರ್. ಇಲ್ಲಿ ಧಾರವಾಡದಲ್ಲಿ 5 ಹೋರಾಟ ಮಾಡಿದೀವಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು. ಬಿಜಾಪುರದಲ್ಲಿ ಮಾಡಿದೀವಿ, ಕಲಬುರಗಿಯಲ್ಲಿ ಮಾಡಿದೀವಿ, ಬೆಂಗಳೂರಲ್ಲಿ ಮಾಡಿದೀವಿ, ಕೋಲಾರದಲ್ಲಿ ಮಾಡಿದೀವಿ, ಮೈಸೂರಲ್ಲಿ ಮಾಡಿದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡಿದ್ರಾಗ ಈ ಹೋರಾಟದ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾವು ಕೇಳ್ಕೊಂಡ್ರೆ ಇವ್ರು IPL ಮ್ಯಾಚ್ ಟಿಕೆಟ್ ಕೊಡಿ, ನಾವು IPL ನೋಡ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತಂದ್ರೆ ಇಂಥ ಶಾಸಕರನ್ನ, ಇಂಥ ಮಿನಿಸ್ಟರ್ಸ್ನ ನಾವು ಇಲ್ಲಿವರೆಗೂ ಯಾವ ಸ್ಟೇಟ್ ಅಲ್ಲಿ ನೋಡಿಲ್ಲ. ನಾವು ಇಲ್ಲಿ ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ ನೋಡ್ತಾ ಇರೋಂಥದ್ದು ಇದು. IPL ಟಿಕೆಟ್ ಕೊಟ್ಟು ನಾವು ಮ್ಯಾಚ್ ನೋಡಿ ಅಂತ ಹೇಳಿ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಳಿ. ನಿಮ್ಮ IPL ಟಿಕೆಟ್ ಇರ್ಬೋದು, ನಿಮ್ಮ ಲಕ್ಸುರಿ ಲೈಫ್ ಲೀಡ್ ಮಾಡೋದಿರ್ಬೋದು, ಫಸ್ಟ್ ನೀವು ಎಲೆಕ್ಷನ್ ಏನ್ ಮಾಡ್ತಿದ್ರೆ ಎಲೆಕ್ಷನ್ ಕೂಡ ಇಂಪಾರ್ಟೆನ್ಸು. ರೆಕ್ರೂಟ್ಮೆಂಟ್ ಬಗ್ಗೆ ಕೊಡಿ. ಈ ರೆಕ್ರೂಟ್ಮೆಂಟ್ ಬಗ್ಗೆ ನೀವು ತುಂಬಾ ಗಂಭೀರವಾಗಿ ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನೀವೇ ಕಾದ್ ನೋಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಯುವಕರನ್ನ ಒಂದ್ಸತಿ ನೀವು ಕಡೆಗಣಿಸಿದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಸುಮಾರು more than 65% ಯುವಕರಿರೋದು ವಿದ್ಯಾವಂತರು.
ವಿದ್ಯಾವಂತರುಗಳನ್ನ ನೀವು ಒಂದ್ಸತಿ ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಯಾವುದೋ ಅಷ್ಟೇ ನೀವು ನೆಕ್ಸ್ಟ್ ZPTP ಎಲೆಕ್ಷನ್ ಇರ್ಬೋದು, ಮತ್ತೆ ನೀವು GB ಎಲೆಕ್ಷನ್ ಇರ್ಬೋದು, ಯಾವ ಎಲೆಕ್ಷನ್ ಅಲ್ಲೂ ಒಂದು ಸೀಟ್ ಗೆಲ್ಲಲ್ಲ. ಅರ್ಥ ಮಾಡ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಮನವಿ ಮಾಡ್ಕೊಂತೀನಿ ಸರ್. ಕೃಷಿ ಇದು 8ನೇ ತಾರೀಕಿಂದು ಹಾ ಸರ್, ಹೇಳಿ ಯಾವ ತರ ಇರುತ್ತೆ ನಿಮ್ಮ ಪ್ರತಿಭಟನೆ ಅಂತ? ನಾನು ಸರ್ 8ನೇ ತಾರೀಕು ಮಾಡ್ತಾ ಇರೋಂಥ ಹೋರಾಟ DC ಕಚೇರಿಯಲ್ಲಿ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? ಬೆಳಿಗ್ಗೆ ನಗರದಿಂದ ಇಲ್ಲಿ ಓಡ್ ಬರ್ತೀರಾ ಅಥವಾ? ಇಲ್ಲ ಸರ್, ಎಲ್ಲರೂ ವಿದ್ಯಾರ್ಥಿಗಳು ಡೈರೆಕ್ಟ್ DC ಕಚೇರಿ ಮುಂದೆ ಅಸೆಂಬಲ್ ಆಗ್ತೀವಿ ಸರ್. ಅಷ್ಟೇ. ಪಾದಯಾತ್ರೆ ಏನಿರಲ್ಲ ಸರ್, ಪಾದಯಾತ್ರೆ ಇಲ್ಲ. ಎಷ್ಟೊತ್ತಿಗೆ? ಬೆಳಿಗ್ಗೆ 10 ಗಂಟೆಗೆ ಸರ್. ಬೆಳಿಗ್ಗೆ 10 ಗಂಟೆ. ಹಾ ಸರ್. ಇದಕ್ಕೆ ಸಂಘಟನೆ ಯಾವುದು? ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ. ಹೌದು ಸರ್. ಎಷ್ಟು ಜನ ಸೇರ್ಬೋದು ಸರ್? ನಾವು 500 ಜನಕ್ಕೆ ಅಲ್ಲಿ ಪರ್ಮಿಷನ್ಸ್ ತಗೊಂಡಿದ್ವಿ ಅಲ್ಲಿಂದು, ಯಾಕೆಂದ್ರೆ ಸ್ಪೇಸ್ ನೋಡಿ ವಿದ್ಯಾರ್ಥಿಗಳನ್ನ ನೋಡ್ಕೊಂಡು ಆಮೇಲೆ ನಾವು ಇದು ಮಾಡ್ತೀವಿ ಸರ್. ಪರ್ಮಿಷನ್ ಸಿಕ್ಕಿದ್ಯಾ? ಪರ್ಮಿಷನ್ಸ್ ಲೆಟರ್ ಕೊಟ್ಟಿದೀವಿ ಸರ್. ಅವರಿಂದ ಸಿಕ್ಕಿಲ್ಲ ಇನ್ನೂ ಇಲ್ಲ ಸರ್. ಇವತ್ತು ಅವರಿಂದ ಪರ್ಮಿಷನ್ ನಿಮಗೆ ಸಿಗ್ಬೇಕು. ಇವತ್ತು ಸಿಗ್ಬೇಕು ಸರ್. ಇಲ್ಲ, ಅನಿರ್ದಿಷ್ಟಾವಧಿ ಸರ್. ಯಾಕೆಂದ್ರೆ ಸರ್ಕಾರ ನೋಟಿಫಿಕೇಶನ್ಸ್ ಮಾಡೋವರೆಗೂ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟು KPSC ಆಗಿರೋ ಒಂದು ಹಗರಣನ CBI ತನಿಖೆ ಕೊಡೋ ತನಕ ನಾವು ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೇವೆ. ನೀವು ಲಾಸ್ಟ್ ಟೈಮ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ, ಹಾ ಸರ್, ಪ್ರೆಸ್ ಮೀಟ್ ಮಾಡಿ ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಆದ ನೆಕ್ಸ್ಟ್ ಡೇ ನೀವೆಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಿ ಅಂದ್ರೆ ಹುಬ್ಳಿಲಿ ಮಾಡಿದ್ರಿ ಅಲ್ವಾ? ಬೆಟರ್ ಅಂತಂದ್ರೆ ನೀವು ಹುಬ್ಳಿಲಿ ಮಾಡಿದ್ರಿ. ಇಲ್ಲ, ನಾನ್ ಮಾಡಿಲ್ಲ ಸರ್ ಅದನ್ನ. ನೀವೆಲ್ಲ ನೀವು ಅವ್ರು ಯಾರೇ ಮಾಡಿದ್ರೆ ನೀವು ಅವ್ರ ಜೊತೆ ಇದ್ರಿ, ಅವ್ರು ಕೇಳಿದ್ರೆ ಆನ್ಸರ್ ಮಾಡ್ತೀರಲ್ವಾ? ಅಲ್ಲಿ ಇಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅಂತ ಅನ್ನೋದು ಸಾಮಾನ್ಯವಾಗಿ ನನ್ನ ಬೆಸ್ಟ್ ಆಫ್ ನಾಲೆಡ್ಜ್ ಇಲ್ಲಿನ ರಿಪೋರ್ಟರ್ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸರ್. ಇಲ್ಲಿ ಬಂದ್ ಫಸ್ಟ್ ನಾನು ಮಾತಾಡಿದ್ದೆ, ನನ್ನ ಕೇಳಿ. ನೀವು ಅಲ್ಲಿ ಪ್ರೆಸ್ ಮೀಟ್, ಈಗ ಬೆಂಗಳೂರಲ್ಲಿ ಹೋಗಿ ಹುಬ್ಳಿಲಿ ಹೋಗಿ ನೀವು ಪ್ರೆಸ್ ಮೀಟ್ ಮಾಡಿದ್ರೆ ಏನಂತ ಅನ್ಸುತ್ತೆ ನಿಮ್ಗೆ ಸರ್? ಅದು ಇನ್ಸಿಡೆಂಟ್ ಆ ಕಡೆನೆ ಮಾಡ್ಬೇಕು ಅನ್ನೋದು ನನ್ನ ಇದು. ನಾನು ಇಲ್ಲಿ ಮೆಟ್ ತೂರಿರ್ತೀನಿ ಅಂತ ತಿಳ್ಕೊಳ್ಳಿ, ಚಪ್ಪಲಿ ತೂರಿರ್ತೀನಿ. ನಾನು ದಾವಣಗೆರೆ ರಿಪೋರ್ಟ್ಗೆ ಅಷ್ಟು ಅವೇರ್ ಇರಲ್ಲ. ನೀವೊಬ್ರು ತುಂಬಾ ಹೋರಾಟಗಳಲ್ಲಿ ಪಾಲ್ಗೊಂಡಂತಹ ಪ್ರವೀಣರಾಗಿ ನಾನು ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಇಲ್ಲಿ ಮಾಡೋದ್ ಸರಿನಾ ಅಲ್ಲಿ ಮಾಡೋದ್ ಸರಿ? ಸರ್, ನೆಕ್ಸ್ಟ್ ಡೇ ನಾನು ಇಲ್ಲೇ ಫಸ್ಟ್ ಮಾಡಿದ್ದು. ನಾನು ಮಾಡಿದ್ದೆ ಸರ್. ಮಾಧ್ಯಮ ಎಲ್ಲರಿಗೂ ನ್ಯೂಸ್ ನೋ ನೀವೀಗ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನಂಗೆ ಫೋನ್ ಮಾಡಿ ಹೇಳಿದ್ರಾ? ಹೇಳಿದ್ರೆ ಇಲ್ವಾ ಸರ್? ನೋ ಈಗ ಹೇಳಿದೆ ಸರ್. ಅವತ್ತು ಹೇಳಿದ್ರಾ? ನೆಕ್ಸ್ಟ್ ಡೇ ನಾನು ಮಾಡಿಲ್ಲ ಸರ್, ಪ್ರೆಸ್ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಮಾಡಿಲ್ಲ ಸರ್. ಅಂದ್ರೆ ಮತ್ತೆ ಎಲ್ಲ ಬೈಟ್ ಕೊಟ್ಟೋದೆ. ನೆಕ್ಸ್ಟ್ ಡೇ ಏನಂದ್ರೆ ಹುಬ್ಳಿಯಲ್ಲಿ ನಾನ್ ಮಾಡಿಲ್ಲ ಸರ್. ಅದು ಅರವಿಂದ್ ಬೆಲ್ಲತ್ ಸರ್ ಕರೆದು ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ದಯವಿಟ್ಟು ಬಂದು ಒಂದು 10 ನಿಮಿಷ ಮಾತಾಡಿ ಅಂತ ಹೇಳಿದಕ್ಕೆ ಅದು ಹೋಗಿದ್ದೆ ಅಷ್ಟೇ. ಹಂಗಾಗಿ ಏನಾಯ್ತು ಅಂತಂದ್ರೆ ಇಲ್ಲ ಸರ್, ನಾನಾಗಿದ್ರೆ ಇಲ್ಲೇ ಮಾಡ್ತೀನಿ. ಯಾಕೆಂದ್ರೆ ನಂದು ಮಿಸ್ಟೇಕ್ಸ್ ಇಲ್ಲ ಸರ್. ನಾನು ಏನೇ ಮಾಡಿದ್ರೆ, ಯಾಕೆಂದ್ರೆ ಧಾರವಾಡದಲ್ಲಿ ಆಗಿರೋ ಇನ್ಸಿಡೆಂಟ್ ಧಾರವಾಡದಲ್ಲೇ ಮಾಡ್ಬೇಕು. ಅದು ಬೈ ಮಿಸ್ಟೇಕ್ ಅವತ್ತು ಅವ್ರೇನು ಅರ್ಜೆಂಟ್ ಇದ್ದಾಗ ಅವ್ರು ಅಲ್ಲಿ ಮಾಡಿರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗಿದೆ ಅಷ್ಟೇ. ಅವರು ಕೂಡ ಬಂದಿದ್ರು ಅನ್ಸುತ್ತೆ ಪ್ರೆಸ್ ಇದಕ್ಕೆ, ಪ್ರೊಟೆಸ್ಟಿಗೆ ಬಂದಿದ್ರು ಅನ್ಸುತ್ತೆ. ಪ್ರೊಟೆಸ್ಟ್ ಅಲ್ಲಿ ಏನಾಯ್ತು ಗೊತ್ತಲ್ಲ ನಿಮ್ಗೆ? ಗೊತ್ತು ಸರ್. ಬಹಳ ಚೆನ್ನಾಗಿ ಗೊತ್ತಾಯ್ತು. ನೀವು ಭರತ್ ಬೊಮ್ಮಾಯಿ ಪರ ಇಲ್ಲಿ ಬ್ಯಾಟಿಂಗ್ ಆಡಿದಾಗ ಏನಾಯ್ತು ಅಂತ ಗೊತ್ತಾಯ್ತಲ್ಲ? ಎಲ್ಲೆಲ್ಲಿ ಜುಬ್ಲಿ ಸರ್ಕಲ್ ಅವ್ರನ್ನಲ್ಲಿ ಕರ್ಕೊಂಡ್ ಬಂದ್ರಿ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿತು. ಆಮೇಲೆ ನೀವು ಪರ್ಮಿಷನ್ ತಗೊಂಡಿದ್ದು ಇಲ್ಲಿ ಯಾವ್ದೋ ಒಂದು ಗಾರ್ಡನ್ಗೆ, ನಿಮ್ಮ ಇದು ಏನಾಯ್ತು, ನಿಮ್ಮನ್ನು ಕೂಡ ಮಾತು ಕೇಳದೆ ಡೈವರ್ಷನ್ ಆಯ್ತು. ಆಮೇಲೆ ಏನಾಯ್ತು, ಅದು ಜುಬಿಲಿ ಸರ್ಕಲ್ ಬಂತು. ಜುಬಿಲಿ ಸರ್ಕಲ್ ಅಲ್ಲಿ ನಿಮ್ಮ ತುಂಬಾ ರಿಕ್ವೆಸ್ಟ್ ಮೇಲೆ ನಾನು ಪ್ರತಿಯೊಂದು ಇಂಚಿನ ಅಬ್ಸರ್ವ್ ಮಾಡಿದೀನಿ. ಅವತ್ತು ಲಾಸ್ಟ್ ಮಿನಿಟ್ ರಿಕ್ವೆಸ್ಟ್ ಮೇಲೆ ನಿಮ್ಮನ್ನ ಅಲ್ಲಿ ಕರ್ಕೊಂಡ್ಬಂದು ಇದ್ ಮಾಡ್ತಾರೆ ಅಲ್ವಾ? ಅವಾಗ ನಿಮ್ ಬಗ್ಗೆ ಒಂದು ಇಲ್ಲ, ಫಸ್ಟ್ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಸರ್. ಇಲ್ಲಿ ಅರೆಸ್ಟ್ ಮಾಡಿ ಮಧ್ಯಾಹ್ನ ಮಾಡಾದ್ಮೇಲೆ ಮಿಚಿಗನ್ ಕಾಂಪೌಂಡ್ ಯಾರು ಹುಡುಗರು ಇರಲ್ಲ ಸರ್. ನಮ್ಮನ್ನ ಬಿಡಿ ಅಂತ ಹೇಳಿನೇ ಜೂಬ್ಲಿ ಸರ್ಕಲ್ ಎಲ್ಲಾ ಸ್ಟೂಡೆಂಟ್ಸ್ ಹೋಗಿರ್ತಾರೆ ಸರ್ ಅವ್ರಾಗ. ಆಮೇಲೆ ಇಲ್ಲಿ ಇರೋಂತ ಏನು ಬಂದಿರೋ ಅಶೋಕ್ ಸರ್ ಮತ್ತೆ ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಸರ್ ಮತ್ತೆ ಅರವಿಂದ್ ಬೆಲ್ಲ ಸರ್ ಇಲ್ಲಿ ಮಿಚಿಗನ್ ಕಾಂಪೌಂಡ್ ಗ್ರೌಂಡ್ ಅಲ್ಲಿ ಇರ್ತಾರೆ. ಆಮೇಲೆ ನನ್ನನ್ನ ಕರ್ಕೊಂಡ್ಬರ್ತಾರೆ ಪೊಲೀಸ್. ಕರ್ಕೊಂಡ್ಬಂದಾದ್ಮೇಲೆ ವಾಪಸ್ ನಾನೇನ್ ಮಾಡ್ತೀನಿ, ಇವ್ರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗಿರ್ತೀನಿ ಸರ್. ಹೋಗೋದ್ರೊಳಗಡೆ ಅವ್ರು ಏನ್ ಮಾಡ್ತಾರೆ, ಹುಡುಗರು ಇದು ಅಶೋಕ್ ಸರ್ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಸರ್ ಮೊದ್ಲೇ ಹೋಗಿರ್ತಾರೆ ಸರ್. ಮೊದ್ಲೇ ಹೋಗಿದ್ದಾಗ ಅದು ಸ್ಟೂಡೆಂಟ್ಸ್ ಅವರಿಗೂ ಸ್ವಲ್ಪ ಇದಾಗಿರುತ್ತೆ, ಇಷ್ಟಿಂದ ನೀವು ಬಂದಿಲ್ಲ ಮಾತಾಡಿಲ್ಲ ಅಂತ. ಅವಾಗ ಅವರು ಗೋಬ್ಯಾಕ್ ಅಂತ ಹೇಳಿ ಇದ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಹೇಳಿದಾರೆ. ಅದು ನಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅದು ಸ್ವಲ್ಪ ಅಂದ್ರೆ ನಾನು ಅವರಿಗೆ ಹೇಳ್ತೀನಿ ಸರ್, ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅದ್ ಮಾತಾಡಿದಾರೆ ಸರ್, ಇಷ್ಟಿಂದ ಮಾತಾಡಿಲ್ಲ, ಬಂದ್ ಮಾತಾಡಿಲ್ಲ, ಇದ್ ಮಾಡಿಲ್ಲ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ವಾಪಸ್ ನಾನು ಹೋದಾಗ ಎಲ್ಲರಿಗೂ ಸ್ಟೂಡೆಂಟ್ಸ್ ಕನ್ವಿನ್ಸ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಬೇಕೆ ಹೊರತು ಯಾರು ಬಂದ್ರು ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಆದ್ಮೇಲೆ ನಮಗೆ ಅರವಿಂದ್ ಬೆಲ್ಲತ್ ಸರ್ ಮತ್ತೆ ಅವರು ಲಾಸ್ಟ್ ತನಕ ಉಳ್ಕೊಂಡ್ರು. ನಾವು ಅಲ್ಲೇ ಅನಿರ್ದಿಷ್ಟಾವಧಿ ಮಾಡ್ಬೇಕಂತ ಅನ್ಕೊಂಡ್ವಿ ಸರ್. ಅವತ್ತು ಪೊಲೀಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಡಿಟೈನ್ ಮಾಡಿದ್ರು. ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಅಂದ್ರೆ ಸರ್ಕಾರ
ಬರೀ ಒಂದಿನದ ಪ್ರೊಟೆಸ್ಟ್ ಆಗ್ಬಾರ್ದು ಸರ್. ಯಾವಾಗ ಪ್ರತಿ ಸತಿ ಒಂದಿನ ಪ್ರೊಟೆಸ್ಟ್ ಮಾಡ್ಕೊಂಡು ನಾವು ಸುಮ್ಮನೆ ಮನೆಗೆ ಹೋಗಿ ಇಲ್ಲಾಂದ್ರೆ ಬೇರೆ ಇನ್ನೊಂದು ಇದು ಜಿಲ್ಲೆಗೆ ಹೋಗಿ ಬರೀ ಒಂದಿನ ಪ್ರತಿಭಟನೆ ಮಾಡ್ಕೊಂಡ್ರೆ ಆಗಲ್ಲ. ಅದಕ್ಕೆ ಈ ಒಂದು ಡಿಸೈಡ್ ಮಾಡಿದ್ದು ಅವತ್ತೇ ಡಿಸೈಡ್ ಮಾಡಿದ್ವಿ ಸರ್, ಏನಂದ್ರೆ ಅನಿರ್ದಿಷ್ಟ ಅವಧಿ ಒಂದು ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ. ಯಾಕೆಂದ್ರೆ ಒಂದಿನ ಮಾಡ್ಕೊಂಡು ಸರ್ಕಾರ ಏನೋ ಒಂದು ಮೂಗಿಗೆ ಬೆಣ್ಣೆ ಸವರ ತರ ಒಂದು ನೋಟಿಫಿಕೇಶನ್ ಮಾಡ್ತಾರೆ, ತಿರ್ಗಿ ಮತ್ತೆ ಒಂದ್ 3 ತಿಂಗಳು ಮುಂದಕ್ಕೆ ಹಾಕೊಂತ ಹೋಗ್ತಾರೆ. ಇದು ಒಂದೇ ನೋಟಿಫಿಕೇಶನ್ಗೆ ಲಕ್ಷಾಂತರ ಜನ ಅವ್ರು ಮಾಡೋ ಒಂದು 500 ವೇಕೆನ್ಸಿಗೆ 1 ಲಕ್ಷಾಂತರ ಜನ ತಿರ್ಗಾ ಮತ್ತೆ ಅದನ್ನ ವೇಟ್ ಮಾಡ್ಕೊಂಡ್ ಬರ್ತಾರೆ ಸರ್. ಮತ್ತೆ ಲಾಸ್ಟ್ ಟೈಮ್ ನೀವು ಇದನ್ನ ಕೇಳಿದ್ರಿ ಸರ್, ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅದ್ರ ಬಗ್ಗೆನೂ ಮಾತಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಅಲ್ಲಿ 9 ರಿಂದ 10 ಲಕ್ಷ ವೇಕೆನ್ಸಿ ಖಾಲಿ ಇದೆ ಸರ್ ಸೆಂಟ್ರಲ್ ಗೌರ್ಮೆಂಟ್. ಅದ್ರ ಬಗ್ಗೆ ಎಲ್ಲಾ ಡಾಟಾನು ನಾನು ಕ್ಲಿಯರ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೆಲೆಕ್ಷನ್ ತುಂಬಾ ಕಡಿಮೆ ಆಗ್ತಿದ್ದಾರೆ ಸರ್. ಅದನ್ನ ಅವತ್ತು ಹೇಳಿದೆ ಸರ್, ಅಟ್ಲೀಸ್ಟ್ ಒಂದು % ಅಂತ ರಿಸರ್ವೇಶನ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 1200 ಪೋಸ್ಟ್ ಎವ್ರಿ ಇಯರ್ UPSC ಕರೀತಾರೆ ಸರ್. ಅದ್ರಲ್ಲಿ ನಮಗೆ ಸೆಲೆಕ್ಷನ್ ರೇಟ್ ಎಷ್ಟಿದೆ ಅಂದ್ರೆ 3 ರಿಂದ 5% ಇದೆ. 5% ಅಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ 20 ರಿಂದ 30 ಜನ ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಸರ್. ಮೊದಲೆಲ್ಲ ಬರೀ 10-15 ಜನ ಸೆಲೆಕ್ಟ್ ಆಗ್ತಾ ಇದ್ರು. ಎಕ್ಸಾಂಪಲ್ ಡೊಮೆಸೈಲ್ ರಿಸರ್ವೇಶನ್ ಅಂತ ಬಂದ್ರೆ ನಮಗೆ 545 ಜನ, ಈಗ ನಮ್ಗೆ 545 ಜನ ಲೋಕಸಭಾ MP ಇರ್ತಾರೆ ಅಂತಂದ್ರೆ ಅದ್ರಲ್ಲಿ ಕರ್ನಾಟಕದಲ್ಲಿ 28 ಜನ ಇರ್ತಾರೆ ಸರ್. 28 ಜನ ಅಂತಂದ್ರೆ ಈಗ 1100 ಪೋಸ್ಟ್ ಇತ್ತಂದ್ರೆ ಅದ್ರಲ್ಲಿ ನಮಗೆ ಎಷ್ಟು 56 ಪೋಸ್ಟ್ ನಮಗೆ ಬೇಕಾಗುತ್ತೆ ಸರ್ UPSC ಎಕ್ಸಾಂಪಲ್ ಹೇಳೋದಾದ್ರೆ. ಇಲ್ಲಿ ಸೆಲೆಕ್ಟ್ ಆಗ್ತಾ ಇರೋದು ಎಷ್ಟು, ಬರೀ ಒಂದು 20 ಜನ ಸೆಲೆಕ್ಟ್ ಆಗ್ತಾರೆ ಸರ್. ಇನ್ನು 40 ಜನ ನಮಗೆ ಇನ್ನು ಮೆಜಾರಿಟಿಯಲ್ಲಿ UP, ಬಿಹಾರ, ರಾಜಸ್ಥಾನ ಇಲ್ಲಿರಂತಾರೆ ಸೆಲೆಕ್ಟ್ ಆಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಒಂದು ಅವೇರ್ನೆಸ್ ಇರ್ಬೋದು. ಈ ಒಂದು ಕರ್ನಾಟಕ ಮೇಲೆ ಒಂದು ಅಷ್ಟು ರಿಸರ್ವೇಶನ್ ಅಂತ ಹೇಳಿ ಇಷ್ಟು % ಯಾವುದೇ ಒಂದು ರಿಕ್ರೂಟ್ಮೆಂಟ್ ತೊಗೊಳ್ಳಿ ಸರ್ ನೀವು, SSC ಇರ್ಬೋದು, RRB ಇರ್ಬೋದು, ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕರ್ನಾಟಕದಿಂದ ಸೆಲೆಕ್ಟ್ ಆಗಂತವ್ರು ತುಂಬಾ ಕಡಿಮೆ ಬೇರೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಅದ್ರ ಬಗ್ಗೆ ನಾವು ಸ್ವಲ್ಪ ಫೋಕಸ್ ಮಾಡ್ತಾ ಇದೀವಿ ಹೋರಾಟದಲ್ಲಷ್ಟೇ. ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕರ್ನಾಟಕದಲ್ಲಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಕನ್ನಡ UPSC ಕನ್ನಡದಲ್ಲಿ ಎಕ್ಸಾಮ್ಸ್ ಕೊಡುವಂತದ್ದು ಮತ್ತೆ ಸೆಲೆಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಮಾಡುವಂತದ್ದು ಸ್ವಲ್ಪ ಕರ್ನಾಟಕದಿಂದ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ನಿಮ್ ಬಗ್ಗೆ ಏನಾಗ್ತಿದೆ ಅಂತಂದ್ರೆ ಮೊನ್ನೆ ಒಂದು ಪ್ರೆಸ್ ಮೀಟ್ ಆಯ್ತು, ಹೇಳಿ ಸರ್. 1 ಮ್ಯಾನ್ ಆರ್ಮಿ ಆಗ್ತಾ ಇದೆ. ಇವರು ಏನ್ ಮಾಡ್ತಾರೆ ಅಂದ್ರೆ ನಮ್ದು ಇದನ್ನ ಚಾಲೂ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ನಿಮ್ಮ ಏನೋ ಇದಿರುತ್ತೆ ಅದನ್ನ ಹೇರ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಅನ್ನೋದು. ಇಲ್ಲ ಸರ್, ನಾವು ಈಗ ಹೇಳ್ತೀವಿ ಸರ್, ಈಗ ಹೋರಾಟ ಅಂತ ಬಂದಾಗ ನಾವು ಇದೆಲ್ಲ ಇರುತ್ತೆ. ಬಟ್ ನಾವ್ ಆತರ ಏನಿಲ್ಲ ಸರ್. ಈಗ ಯಾರು ಬಂದ್ರು ಹೋರಾಟದ ಮುಖಾಂತರ, ಯಾರು ಇಲ್ಲಿವರೆಗೂ ನಾವ್ ಯಾರಿಗೂ ಬೇಡ ಅಂತ ಹೇಳಿಲ್ಲ, ನಾವು ಬೇಕು ಅಂತಾನು ಹೇಳಿಲ್ಲ ಸರ್. ಯಾರು ಬಂದ್ರು ನಾವು ಓಪನ್ ಆಗಿ ಹೇಳಿರ್ತೀವಿ. ರೈತರು ಇರ್ಬೋದು, ಮತ್ತೆ ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿಗಳ ಪರವಾಗಿ ಸಂಘಟನೆ ಇರ್ಬೋದು, ಎನಿ ಟೈಮ್ ಬನ್ನಿ ನಮ್ ಜೊತೆ ಕುತ್ಕೊಂಡು ಹೋರಾಟ ಮಾಡೋಣ. ಏನೇ ಇದ್ರು ಸರ್, ಅದು ಈಗ ನಾವು ಹೋರಾಟ ಮಾಡ್ತಾ ಇರೋದು ನಮಗೋಸ್ಕರ ಮಾಡ್ತಾ ಇಲ್ಲ, ಇಲ್ಲ ನಮ್ಮ ಮನೆಗೋಸ್ಕರ ಮಾಡ್ತಾ ಇಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಇದು ಸೋಷಿಯಲ್ ಕಾಸ್. ಇದು ಸೋಷಿಯಲ್ ಕಾಸ್ ಇದ್ದಾಗ ನೀವೇನಂದ್ರೆ ವೈಯಕ್ತಿಕ ಕಾರಣಗಳು 1000 ಇದ್ರು ಅವನ್ನೆಲ್ಲ ಬದಿಗಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬರ್ತೀರಾ, ಯಾವ ಹೋರಾಟ ಬೇಕಾದ್ರೂ ಮಾಡೋಣ. ನೀವು ಹೋರಾಟ ನಾವು ಮಾಡಿದಾಗೂ ನೀವು ಕರೀಲೇಬೇಕಂತ ಏನಿರಲ್ಲ. ನಿಮಗೆ ಎಲ್ಲಾ ಹೋರಾಟಕ್ಕೂ ಭಾಗವಹಿಸಿ, ನಿಮ್ಮ ಹೋರಾಟಕ್ಕೂ ನೀವು ಯಾವುದೇ ಹೋರಾಟ ಮಾಡಿ ನಾವು ಭಾಗವಹಿಸ್ತೀವಿ ಸರ್. ಅದ್ರಲ್ಲಿ ಏನಿಲ್ಲ. ನೀವು ಇದೆ, ನೀವು ಹೋರಾಟ ಮಾಡ್ತೀರಾ, ನಾವು ಹೋರಾಟ ಮಾಡ್ತೀರಾ, ಮುಕ್ತವಾಗಿ ಎಲ್ಲ ಇದೆ ನೋಡಿ ಸರ್. ಈ ಪಬ್ಲಿಕ್ ಕಾಸ್ ಇದು, ಮತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗೋ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ನಾವು ಯಾವ್ದೋ ಪೊಲೀಸ್ ಇಲಾಖೆಗೆ ಮಾಡ್ತಾ ಇಲ್ಲ, ಯಾವ್ದೋ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಕೇಳ್ತಾ ಇಲ್ಲ. ನಾವು ಯಾರೋ ಇದು ಸರಿಪಡಿಸಿ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರೋದು. ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಾದ್ರೆ ಎಲ್ರೂ ಪ್ರಶ್ನೆ ಮಾಡ್ಬೇಕು, ಎಲ್ರಿಗೂ ನ್ಯಾಯ ಬೇಕು ಸರ್. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ರೆಸ್ಪೆಕ್ಟಿವ್ ಆಗಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಇವನ್ JDS ಪಾರ್ಟಿಯಲ್ಲಿ ಅವ್ರ ಮಕ್ಕಳು ಬರೀತಾ ಇದಾರೆ, ಕಾಂಗ್ರೆಸ್ ಇರ್ಬೋದು ಅವ್ರ ಮಕ್ಕಳು ಬರೀತಿದ್ದಾರೆ, ಇವತ್ತು BJP ಅವ್ರ ಮಕ್ಕಳು ಬರೀತಾ ಇರ್ತಾರೆ. ಇವತ್ತು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ವೆರಿ ನೆಕ್ಸ್ಟ್ ಡೇನೆ ಪಾರ್ಟಿ ಚೇಂಜ್ ಮಾಡ್ಕೊಂಡು ಆ ಟಿಕೆಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಗೆದ್ದು ಹೋಗ್ಬಿಟ್ಟು ಅಸೆಂಬ್ಲಿಲಿ ಮಾತಾಡ್ತಾರೆ. ಅಸೆಂಬ್ಲಿಲಿ ಅವ್ರ ಪವರ್ ಯೂಸ್ ಮಾಡ್ಕೊಂತಾರೆ ಸರ್. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಏನಂತಂದ್ರೆ ಇದನ್ನು 1857 ದಂಗೆ ಆಯ್ತಲ್ಲ ಸರ್, ಆ ರೀತಿ ಆಗ್ಬಾರ್ದು. ಯಾರೇ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಏನೋ ಆರ್ಗನೈಸೇಷನ್ಸ್, ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ಪ್ರಶ್ನೆ ಮಾಡ್ಬೇಕು ಸರ್. ಸರ್ಕಾರಕ್ಕೆ ಪ್ರಶ್ನೆ ಮಾಡೋ ಮುಖಾಂತರ, ಸರ್ಕಾರಕ್ಕೆ ಒತ್ತಡ ಇರೋದ್ರ ಮುಖಾಂತರ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ, ಅವರ ಕುಟುಂಬಗಳು ಇವತ್ತು ಸಫರ್ ಆಗ್ತಾ ಇರೋದು ಸರ್. ಇವತ್ತು ಬರೀ ಸ್ಟೂಡೆಂಟ್ ಸಫರ್ ಆಗ್ತಾ ಇಲ್ಲ, ಅವರ ಕುಟುಂಬಗಳು ಮತ್ತೆ ಅಣ್ಣ ತಮ್ಮಂದಿರು 1 ತಿಂಗಳು 2 ತಿಂಗಳು 5,000 10,000 ದುಡ್ಡು ಕಳ್ಸ್ಬೋದು ಸರ್. ಪ್ರತಿ ವರ್ಷ ಪ್ರತಿ ತಿಂಗಳು 10,000 ದುಡ್ಡು ಕಳ್ಸಿ. ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ದುಡ್ಡು ಇಲ್ದಿರ ಗಿಗ್ ವರ್ಕರ್ಸ್ ಅಲ್ಲಿ ನಾನು ನೋಡಿದೀನಿ ಸರ್. ಇಲ್ಲಿ ಹೋಟ್ಲ್ ಕೆಲಸ ಮಾಡ್ತಿದ್ದಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ KFC ಕೆಲಸ ಮಾಡ್ತಿದ್ದಾರೆ ಪಾರ್ಟ್ ಟೈಮ್ ಕೆಲಸ ಆಗಿ, ಮತ್ತೆ ಮೆಕ್ಡೊನಾಲ್ಡ್ಸ್ ಎಲ್ಲಾ ಕಡೆ ಬರೀ ಪಾರ್ಟ್ ಟೈಮ್ ಅಲ್ಲಿ ಅವ್ರು 5,000 10,000 ಸರ್. ಯಾಕೆಂದ್ರೆ ಇಲ್ಲಿ ನೋಟಿಫಿಕೇಶನ್ಸ್ ಇಲ್ಲ, ಮತ್ ಮನೆಯಿಂದ ದುಡ್ಡು ಕಳ್ಸಲ್ಲ. ಆ ಪರಿಸ್ಥಿತಿಗೆ ತಗೊಂಬಂದಿದ್ದಾರೆ ಸರ್ಕಾರ. ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕೇ ಹೊರತು ಸರ್ಕಾರಕ್ಕೆ ಬಿಟ್ಟು ಬೇರೆ ಯಾರು ವ್ಯಕ್ತಿಗೆ
ಈಗ ಪರ್ಟಿಕ್ಯುಲರ್ ಒಬ್ಬ ಮನುಷ್ಯಂಗೆ ವ್ಯಕ್ತಿಗೆ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲಿಂದ ಸಮಾಜದಲ್ಲಿ ಏನು ಚೇಂಜಸ್ ಆಗಲ್ಲ. ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇರೋದು ಯಾರಿಗೆ ಸರ್? ನಮ್ ಟ್ಯಾಕ್ಸ್ ಮನಿ ಸರ್ಕಾರ ರೆವಿನ್ಯೂ ಜನರೇಟ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋಂಥದ್ದು. ಅದು ಏನಾಗ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ಬೇಕು. ಇವತ್ತು ನಮ್ ದುಡ್ಡು ಇಟ್ಕೊಂಡು ನಾವು ಕಟ್ಟೋ ಟ್ಯಾಕ್ಸ್ ಮನಿಯಿಂದ ಇವತ್ತು ಬೈ ಎಲೆಕ್ಷನ್ಗೆ ಎರಡೆರಡು ಕ್ಷೇತ್ರದಲ್ಲಿ ಕಂಪ್ಲೀಟ್ ಇಡೀ ಸರ್ಕಾರ ಅಲ್ಲಿದೆ. ಅದೇ ಸರ್ಕಾರ ಅಲ್ಲಿರೋ ಬದಲು ಅಟ್ಲೀಸ್ಟ್ ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸಿ ಇವತ್ತು ಈ ಸಮಸ್ಯೆಗಳನ್ನ ಬಗೆಹರಿಸಿ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಏನಾಗ್ತಿತ್ತು ಸರ್? ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಸಮಸ್ಯೆ ಬಗೆಹರಿತಿತ್ತಲ್ಲ ಸರ್. ಒಂದ್ ವರ್ಷ 2 ವರ್ಷದಲ್ಲಿ ಈಗ ಒಂದು ಎಕ್ಸಾಮ್ ಆಗಿಲ್ಲ ಅಂತಂದಾಗ 1-2 ವರ್ಷ ಓದ್ಕೊಂಡು ಅಟ್ಲೀಸ್ಟ್ ಎಕ್ಸಾಮ್ಸ್ ಆಗಿಲ್ಲ ಅಂದ್ರೆ ಬೇರೆ ಕೆಲಸ ಆದ್ರೂ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ಒಂದ್ ನೋಟಿಫಿಕೇಶನ್ ಮಾಡೋದಕ್ಕೆ 3 ವರ್ಷ 5 ವರ್ಷ ತಗೊಂಡ್ರೆ ಮತ್ತೆ ಇಲ್ಲಿ ಅವ್ರ ಪರ್ಪಸ್ ಆದ್ರೆ ಹಿಂಗೆ ಕಂಪ್ಲೀಟ್ ಆಗುತ್ತೆ ಸರ್. ಈಗ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಎಕ್ಸಾಮ್ಸ್ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಎಕ್ಸಾಮ್ಸ್ ಹೆಂಗ್ ಕ್ಲಿಯರ್ ಆಗುತ್ತೆ ಸರ್ ಅವ್ರಿಗೆ? ಈಗ ನೋಟಿಫಿಕೇಶನ್ ಹೇಳಿದ್ದಾರೆ ಸರ್, ಗೌರ್ಮೆಂಟ್ ಅದು ವಾಸ್ತವಿಕತೆ ಏನಿದೆ ಅಂತ ಸರ್? ಈಗ ಒಳ ಮೀಸಲಾತಿ ಅಂತ ಹೇಳ್ತಿದ್ದಾರೆ ಸರ್. ಒಳ ಮೀಸಲಾತಿ ಮತ್ತೆ ಮೀಸಲಾತಿ ಅಂತ ಬಂದಾಗ ಈಗ ಒಳ ಮೀಸಲಾತಿ ಅವರು ಇವಾಗ ಇರ್ಲಿಲ್ಲ ಸರ್, ಮೊದ್ಲಿಂದನೂ ಇದೆ ಇಶ್ಯೂಸ್. ಅದನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು. ಈಗ ಕೋರ್ಟ್ ಅಲ್ಲಿ ಇರ್ಬೋದು, ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಮತ್ತೆ ಈಗ ಲಾಸ್ಟ್ ಟೈಮ್ ಕ್ಯಾಬಿನೆಟ್ ಅಲ್ಲೂ ಡಿಸ್ಕಷನ್ ಮಾಡಿ ಈಗ ಚರ್ಚೆ ಮಾಡಿ ನೋಟಿಫಿಕೇಶನ್ಸ್ ಮಾಡಿದ್ರು. ಮತ್ತೆ ಲಾಸ್ಟ್ ಟೈಮ್ ನಾವು ಹೋರಾಟ ಮಾಡಿದಾಗ ಸೆಪ್ಟೆಂಬರ್ 25ನೇ ತಾರೀಕು ವೆರಿ ನೆಕ್ಸ್ಟ್ ಡೇನೆ ಒಂದು ನೋಟಿಫಿಕೇಶನ್ ಮಾಡಿದ್ರು ಸರ್. ಅವಾಗ್ಲೂ ಒಳ ಮೀಸಲಾತಿ ಸಮಸ್ಯೆ ಇತ್ತು. ಸರ್ಕಾರ ಒಂದು ಮಾಡಂತ ಒಂದು ಇಚ್ಛಾಶಕ್ತಿ ಇತ್ತಂದ್ರೆ ಅವೆಲ್ಲ ಸಮಸ್ಯೆಗಳು ಅಲ್ವೇ ಅಲ್ಲ ಸರ್. ಅದು ಯಾವುದೇ ಸಮಸ್ಯೆಗಳು ಇದ್ದರೂ ಇವತ್ತೇ ನೋಟಿಫಿಕೇಶನ್ಸ್ ಓಡಿಸ್ಬೋದು ಸರ್. ಇಲ್ಲ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್, ಇಂಥ ನೋಟಿಫಿಕೇಶನ್ಸ್ ಇದೆ, ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಥ ದಿನ ನಾವು ನೋಟಿಫಿಕೇಶನ್ಸ್ ಮಾಡ್ತೀವಿ, ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಅಪ್ಲಿಕೇಶನ್ ಹಾಕಿ ಇಂಥ ದಿನ ಎಕ್ಸಾಮ್ಸ್ ಇರುತ್ತೆ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ. ಆಯ್ತು ಸರ್, ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಡ್ಲಿ. ಇವ್ರು ಮಾಡ್ತೀನಿ ಅಂತ ಹೇಳಿ ಇದೆ ಸುಮ್ಮನೆ ವರ್ಷಗಳು ದಿನಗಳು ಮುಂದಕ್ಕೆ ತಳ್ಕೊಂತ ಹೋದ್ರೆ ಮತ್ತೆ ಇಲ್ಲಿ ಯಾರಿಗೆ ಲಾಸ್ ಆಗ್ತಾ ಇದೆ ಸರ್? ಇಲ್ಲಿ ಸಫರ್ ಆಗ್ತಾ ಇರೋದು ಹೇಳಿ? ಇಲ್ಲಿ ಸಫರ್ ಆಗ್ತಾ ಇರೋದು ಸ್ಟೂಡೆಂಟ್ಸ್ ಮತ್ತೆ ಅವ್ರ ಪೇರೆಂಟ್ಸ್. ಮತ್ತೆ ಇದರಿಂದ ನಮ್ ಸಮಾಜಕ್ಕೂ ಅಷ್ಟೇ ಸರ್. ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಪ್ರತಿಯೊಂದು ಕಚೇರಿಯಲ್ಲೂ 2-3 ಜನ ಕೆಲಸ ಮಾಡೋಂಥದ್ದು ಒಬ್ಬೊಬ್ರು ಮಾಡ್ತಿದ್ದಾರೆ ಇವತ್ತು. ಬಿಕಾಸ್ ಅಲ್ಲೂ ಮತ್ತೆ ಭ್ರಷ್ಟಾಚಾರ ಆಗ್ತಾ ಇದೆ, ಮತ್ತೆ ಡಿಲೇ ಇನ್ ಪ್ರೋಸೆಸ್, ಯಾವ ಕೆಲಸನೂ ಆಗ್ತಾ ಇಲ್ಲ. ಇದರಲ್ಲೂ ಕೆಪಿಎಸ್ಸಿ ಇದಿದೆ, UPSC ಫುಲ್ಲಿ ಭ್ರಷ್ಟಾಚಾರ ಅಥವಾ ಇದರಿಂದ ಇದೇನೇ ಆಗಿದೆ ಅಂತ ಹೇಳಕ್ ಬರಲ್ಲ ಸರ್. 100% ಇಲ್ಲ, ಅಟ್ಲೀಸ್ಟ್ 100% ಇಲ್ಲ ಸರ್. ಮಾಡ್ತಿದ್ದಾರೆ ಸರ್. ಎವ್ರಿ ಇಯರ್ ಒಂದು ಟೈಮ್ ಲಿಮಿಟ್ ಇರುತ್ತೆ ಸರ್. ಅದು ಆ ಟೈಮ್ ಲಿಮಿಟ್ ಅಲ್ಲಿ UPSC ಈಗ 100% ಇರೋದ್ರಿಂದ ನಡೀತಾ ಇದೆ, ಆಗ್ತಾ ಇದೆ ಸರ್. ಅದು ಅದರಲ್ಲೇನೆ ಎರಡು ಮಾತಿಲ್ಲ. ಅವ್ರು ಬಟ್ ಸೆಂಟ್ರಲ್ ಗವರ್ಮೆಂಟ್ ಕೆಲವು ಇವುಗಳನ್ನೆಲ್ಲ ಅಬಾಲಿಷ್ ಮಾಡ್ಬಿಟ್ಟಿದೆ ಕಂಪ್ಲೀಟ್ ಜಾಬ್ಸ್ ಹೌದು. ಯಾರಿಗೂ ಗೊತ್ತಾಗ್ದಂಗೆ. ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಇಲ್ಲ 100% ಬ್ಯಾಂಕ್ ಇದೆಯಲ್ಲ ಮರ್ಜಿಂಗ್ ಮಾಡ್ತಾ Merging, ಇದ್ದಾರೆ. ಹೌದು. ಅದು ಎಂಥ ಒಂದು ದೊಡ್ಡ ವಿದ್ಯಾರ್ಥಿಗಳಿಗೆ ಇದಿದೆ ಅಂತಂದ್ರೆ, ಉದ್ಯೋಗಾಕಾಂಕ್ಷಿಗಳಿಗೆ 100 ಅಪಾಯಿಂಟ್ಮೆಂಟ್ಸ್ ಅನ್ನ ಏಕಕಾಲಕ್ಕೆ, ಇದು ನೋಟಿಫಿಕೇಶನ್ ಮಾಡಿಲ್ಲ ಅನ್ನೋದು ಸೆಕೆಂಡ್ರಿ, 100 ಅಪಾಯಿಂಟ್ಮೆಂಟ್ ಬಂದ್ ನಿಮ್ಗೆ. ಅದು ಅಂತ ಪ್ರಶ್ನೆಗಳು ನಿಮ್ಮಿಂದ ಬರೋದೇ ಇಲ್ಲ ಅಂತಂತ ಅಂದ್ರೆ ಈ ತರ ಬ್ಯಾಂಕ್ ಅಂತಲ್ಲ, ಟೋಟಲ್ ಓವರ್ ಆಲ್ 9 ಲಕ್ಷ ಉದ್ಯೋಗಗಳನ್ನು ಸೇರಿಸ್ದಂಗೆ ನಿಮ್ ಪ್ರೊಟೆಸ್ಟ್ ಇದ್ಬಿಟ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಸೇರಿಸ್ಬಿಟ್ರೆ ಹೆಚ್ಚು ಅದು ಇದಾಗುತ್ತೆ. ಇಲ್ಲಾಂದ್ರೆ ನೀವು ಬಿಜೆಪಿಗೆ ಮರ್ಜ್ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಬಗ್ಗೆ ಒಂದು ಡೌಟ್ ನಮಗೆ ಶುರು ಆಗುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ ಸರ್, ಈ ಸತಿ ಹೋರಾಟದಲ್ಲಿ ನಾವು ಅದನ್ನು ಇಟ್ಟಿದೀವಿ. 9 ಲಕ್ಷನು 9 ರಿಂದ 10 ರಾಜ್ಯ ಲಕ್ಷ ಸರ್ಕಾರದ 2.84 lakhs ಜೊತೆಲಿ ಪ್ರೊಜೆಕ್ಟ್ ಆಗುತ್ತೋ ಅದೇ ಸಮಾನ ಇದರಲ್ಲಿ ಕೇಂದ್ರ ಸರ್ಕಾರದ ಇವುಗಳು ಪ್ರೊಜೆಕ್ಟ್ ಆಗಬೇಕು. ಈಗ ನೀವ್ ಹೇಳ್ದಂಗೆ ಸರ್, ಅದು ಈಗ ಬ್ಯಾಂಕ್ ಮರ್ಜ್ ಏನ್ ಮಾಡ್ತಿದ್ದಾರೆ, ಅದು ಇರೋ ಎಂಪ್ಲಾಯ್ಸ್ ನ ಅಲ್ಲೇ ಮ್ಯಾನೇಜ್ ಮಾಡ್ಕೊಂತ ಇದಾರೆ, ಹೊಸ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಅದ್ರ ಬಗ್ಗೆನೇ ನಾವು ಈಗ ಪ್ರಶ್ನೆ ಮಾಡ್ಬೇಕಾಗಿರೋದು ಸರ್. ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿರೋದು. ಹೊಸ ನೋಟಿಫಿಕೇಶನ್ಸ್ ಕಡಿಮೆ ಆಗ್ತಾ ಇದೆ, ಡೇ ಬೈ ಡೇ ಏನಾಗ್ತಿದೆ, ನಂಬರ್ ಆಫ್ ವೇಕೆನ್ಸಿ ಕಡಿಮೆ ಫಿಲ್ ಮಾಡ್ತಿದ್ದಾರೆ ಅಲ್ಲೂ ನೋಡ. ಅವರು ಸಾಯಿಸ್ತಾ ಇದಾರೆ, ಏನಾದ್ರೂ ಇನ್ಸ್ಟಿಟ್ಯೂಷನ್ ಗಳನ್ನ ಸಾಯಿಸ್ತಾ ಇದಾರೆ. ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಗಿದ್ರೆ ಅಥವಾ ಜಾಣ ನಡೆ ಗೊತ್ತಿಲ್ಲ. ಒಂದು ಬ್ಯಾಂಕ್ ಅನ್ನ ನಾವು ಸಾಯಿಸೋದಿದೆಯಲ್ಲ, ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟಿರುತ್ತೆ. ಅವನು ಆಂಧ್ರ ಪ್ರದೇಶದನಾಗಿರ್ಬೋದು, ಅಂಡಮಾನ್ ನಿಕೋಬಾರ್ನಾಗಿರ್ಬೋದು, ಈಸ್ ಇನ್ ಇಂಡಿಯನ್. ಅವನು ಒಂದು ಇದನ್ನ ತಗೊಂಡಿರ್ತಾನೆ, ಆ ಕೆಲಸನೇ ಇಲ್ದಂಗ್ ಮಾಡ್ಬಿಟ್ರೆ ನೋಟಿಫಿಕೇಶನ್ ಸೆಕೆಂಡ್ರಿ. ಇಲ್ಲ ಹಂಗ್ ಮಾಡಿದಾರೆ ಸರ್. ಈಗ ಮರ್ಜಿಂಗ್ ಮಾಡ್ಕೊಂಡು ಎಷ್ಟೋ ಎಂಪ್ಲಾಯೀಸ್ ನ ತೆಗ್ದಿದ್ದಾರೆ ಇವಾಗ.
ಅಲ್ವಾ ಅದ್ರ ಬಗ್ಗೆನೂ ನಮ್ ಪ್ರಶ್ನೆಗಳು ಬಂದ್ರೆ ನಿಮ್ ಬಗ್ಗೆ ಒಂದು ಇಲ್ಲ ನಾನು ನೀವು ಕೇಳೋದ್ ಮುಂಚೆ ಜಾಸ್ತಿ ನೀವು ಕೇಳೋದಕ್ ಮುಂಚೆ ಪ್ರಶ್ನೆನೇ ನಾನೇ ಹೇಳೋದಲ್ಲ ಸರ್ ಈ ತರ ಮಾಡೋಣ ಅಂತ ಹೇಳಿ ಹೌದು. ಹಿಂಗಿದೆ ಅಂತ ಹೇಳಿ ಲಾಸ್ಟ್ ಟೈಮ್ ಇಲ್ಲ ಇಲ್ಲ ಸರ್ ರಾಜ್ಯ ಸರ್ಕಾರದಷ್ಟೇ ನೀವು ಪ್ರಶ್ನೆ ಮಾಡಬೇಡಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಇಲ್ಲ ಇಲ್ಲ irrespective. ಪ್ರಶ್ನೆ ಮಾಡಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್ ನೀವು ಈ ಸರಿ ಕೇಳಲೇ ಇಲ್ಲ ಪ್ರಶ್ನೆ ನಾನೇ ಹೇಳ್ತಾ ಇದೀನಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತಾನೆ ಹೇಳಿದೀನಿ ಎರಡರ ಬಗ್ಗೆನೂ ಮಾತಾಡಿದಾಗ ಈಗ ಅಲ್ಲಿ ಈಗ ನಿಮ್ಮನ್ನ ಓಲೈಸ್ಕೊ ನಿಮ್ ಜೊತೆ ಯಾರೋ ಬಂದಿರ್ತಾರೆ ಅಂತ ಇಲ್ಲ, ತಿಳ್ಕೊಳ್ಳಿ ಸರ್. ಅವ್ರು ಬ್ಯಾಟಿಂಗ್ ಆಡುವಾಗ್ಲೂ ಅವರಿಗೂ ಬಹಳ ಹುಷಾರಾಗಿರ್ಬೇಕು ಅಂತ ಗೊತ್ತಾಗುತ್ತೆ ಸತ್ಯ ಸರ್ ನಮ್ದು ನಾನು ಇಲ್ಲಿ ಬ್ಯಾಟಿಂಗ್ ಮಾಡಕ್ ಆಗಲ್ಲ ಅಂತೇಳಿ ಅವರು ಹುಷಾರಾಗಿರ್ಬೇಕಾಗತ್ತೆ ಸೊ ನಿಮ್ಗೆ ಎರಡು ನೀವ್ ಹೆಂಗಿರ್ಬೇಕು ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಈಗ ಎರಡರ ಬಗ್ಗೆ ನಾನು ಹೇಳಿದಲ್ಲ ಸರ್ ಟ್ರಾನ್ಸ್ಪರೆಂಟ್ ಈಗ ಇರ್ಬೇಕು UPSC ಕನ್ನಡದಲ್ಲಿ ಎಕ್ಸಾಮ್ ಆಗಬೇಕು ಮತ್ತೆ ಡೊಮೈಸೈಲ್ ರಿಸರ್ವೇಶನ್ ಅಂದ್ರೆ ಕರ್ನಾಟಕದಲ್ಲಿ ಈಗ ಸೆಲೆಕ್ಷನ್ ಕಡಿಮೆ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ ಸರ್ ಈ ಎಕ್ಸಾಂಪಲ್ ನೋಡೋದಾದ್ರೆ ಈಗ 50 ಸೀಟ್ ತಗೊಂಡ 50 ಜನ ಸೆಲೆಕ್ಟ್ ಆಗೋ ಜಾಗದಲ್ಲಿ ಬರೀ 20 ಜನ ಸೆಲೆಕ್ಟ್ ಆಗ್ತಿದೆ ಹೌದು ಕೆಲವೊಂದ್ರಲ್ಲಿ 10 ಜನನು ಆಗ್ತಾ ಇಲ್ಲ ಆ ಟೈಪ್ ಆಗ್ತಾ ಇದೆ 50 ಜನ ಸೆಲೆಕ್ಟ್ ಆಗ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಇವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವ್ರಿಗೂ ಮರ್ಜಿ ಇಲ್ಲ, 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 ಆಗದೆ ಸರ್. ಹೋರಾಟ ಮಾಡಿದ್ರೆ 100% ಅದು ಹೆಚ್ಚು ಇದನ್ನ ತಗೊಳುತ್ತೆ ಇಲ್ಲ ಅಂತಂತಂದ್ರೆ ನೀವು ಅವತ್ ಅಂದ್ರೆ ನಾನು ತುಂಬಾ ಸ್ಟ್ರೇಟ್ ಆಗಿ ಹೇಳ್ತೀನಿ ಅವತ್ ಭರತ್ ಬೊಮ್ಮಾಯಿ ಹತ್ರ ಸರ್, ಅದು ಮಾತಾಡಿಸ್ಲಿಕ್ಕೆ reason- ನೀವು ತುಂಬಾ ಶ್ರಮ ಪಟ್ರಿ ಸರ್ ಇಲ್ಲ ರೀಸನ್ ಏನಂತಂದ್ರೆ ಈಗ ನಾವು ಹೋರಾಟಕ್ಕೆ ನಮಗೆ ಪರ್ಮಿಷನ್ ಸಿಗದೆ ಇರೋ ಕಾರಣಕ್ಕೆ ನೀವು ಕರ್ಸಿದ್ರಿ. ಅವ್ರನ್ನ ಅದು ಬಿಟ್ರೆ ಬೇರೆ ಯಾವ್ದು ನಮಗೆ ಪರ್ಮಿಷನ್ಸ್ ಕೊಟ್ರೆ ನಾವು ಯಾರನ್ನು ಕರೆಯಂತ ಅವಶ್ಯಕತೆನೇ ಇರ್ಲಿಲ್ಲ ಸರ್ ಬಟ್ ಯಾಕೆಂದ್ರೆ ನಿಮ್ಗೆ ವಿದ್ಯಾರ್ಥಿಗಳು ಈ ಇಲ್ಲಿ ಸರ್ಕಾರ ಮುಜುಗರನೂ ಆಯ್ತು ಸರ್ ಈಗ ಮುಜುಗರ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳ ಕಾಳಜಿ ತುಂಬಾ ಇಂಪಾರ್ಟೆಂಟ್ ಇದೆ ಸರ್ ಈಗ ನಮಗೆ ಯಾರು ಬಂದ್ರು ನಾನು ಹೇಳಿದ್ನಲ್ಲ ಸರ್ ರೈತರು ಬರ್ಲಿ ನಾವು ರೈತರನ್ನು ನಾವೀಗ ನಾವು ನೋಡಿದೀವಲ್ಲ ಸರ್ ಎಷ್ಟೋ ಜನ ರೈತರನ್ನ ಭೇಟಿ ಮಾಡಿದೀವಿ ಅವರು ಕೂಡ ನಮಗೆ ಬೆಂಬಲ ಕೊಡ್ತು ನಮ್ ಜೊತೆ ನಿಂತ್ಕೊಂತೀನಿ ಹೋರಾಟ ಇದು ಏನು ರೆಕ್ರೂಟ್ಮೆಂಟ್ ಆಗೋರು ನಿಮ್ ಜೊತೆ ನಿಂತ್ಕೊಂತೀನಿ ಸರ್ ನಾನು ಇವನ್ ಬರೀ JDS ಇದು ಬಿಜೆಪಿ ಅಂತಾನಿಲ್ಲ ಸರ್ ಇವನ್ ನಮಗೆ ಕಾಂಗ್ರೆಸ್ ಅಲ್ಲಿ ಇರೋಂತ ಲೀಡರ್ಸ್ ಇರ್ಬೋದು ಅವರು ಕೂಡ ನಿಮ್ ಜೊತೆ ನಿಂತ್ಕೊಂಡು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತಾರೆ JDS ಇರ್ಬೋದು ಎಲ್ಲರೂ ಒಟ್ಟಾಗಿ ನಮಗೆ ಏನಿಲ್ಲ ಸರ್ ನಮಗೆ ಸ್ಟೂಡೆಂಟ್ ಸಮಸ್ಯೆ ಬಗ್ಗೆ ಇರಬೇಕು ಹಂಗಾಗಿ ಯಾರು ಬಂದ್ರು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಸರ್ ಚೆನ್ನಾಗಿ ಮಾಡಿ ಯಾರು